ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವಿವಿಧ ಭಾಗಗಳಲ್ಲಿ ಮಾವಾ ಅಡ್ಡೆಗಳ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು. ಜುಲೈ 21ರ ಮಧ್ಯಾಹ್ನ 2 ಗಂಟೆ ಸಂದರ್ಭ ಜಮಖಂಡಿ ನಗರದ ವಿವಿಧ ಮಾವಾ ಅಡ್ಡೆಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಲಕ್ಷಾಂತರ ಮೌಲ್ಯದ ಸಾಮಾನುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಮಾವಾ ಎನ್ನುವ ಮಾದಕ ವಸ್ತುವನ್ನು ತಯಾರಿಸುವ ಅಡ್ಡೆಗಳು ಇವಾಗಿದ್ದು, ಅಧಿಕಾರಿಗಳು ಖಚಿತ ಮಾಹಿತಿಯ ಮೇರೆಗೆ ಅಡ್ಡೆ ಮೇಲೆ ದಾಳಿ ನಡೆಸಿದ್ದಾರೆ. ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮ ಹಾಗೂ ಜಮಖಂಡಿ ಸೇರಿದಂತೆ ವಿವಿಧ ಕಡೆ ಮಾವಾ ಮಾರಾಟ ಮಾಡುತ್ತಿದ್ದ ಅಡ್ಡೆಗಳ ಮೇಲೆ ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರ ನೇತೃತ್ವದ ತಂಡದ ಅಧಿಕಾರಿಗಳು ದಾಳಿಯನ್ನು ಮಾಡಿ ಮಾವಾ ತಯಾರಿಸುವ ಮಷೀನ್ ಸೇರಿದಂತೆ ಇತರೆ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ತಂಬಾಕು, ಸುಣ್ಣ ಸೇರಿದಂತೆ ಇನ್ನಿತರೆ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ದಾಳಿಯಲ್ಲಿ ತಹಶೀಲ್ದಾರ್ ಅನಿಲ್ ಬಡಗೇರ್, ಸಿಪಿಐ ಮಲ್ಲಪ್ಪ ಮಡ್ಡಿ, ತಾಲೂಕಾ ವೈದ್ಯಾಧಿಕಾರಿ ಗೈಬುಸಾಬ್ ಗಲಗಲಿ ಸೇರಿದಂತೆ ಬಾಗಲಕೋಟೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ದಾಳಿಯಲ್ಲಿ ಭಾಗಿಯಾಗಿದ್ದರು ಎನ್ನುವ ಮಾಹಿತಿ ಲಭ್ಯವಾಗಿದೆ. ತಾಲೂಕಾ ಮಟ್ಟದಲ್ಲಿ ಒಂದು ಸಮಿತಿ ಇರ್ತದೆ. ಸಿಗರೆಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಈಗ ಮಾರಾಟ ಆಗ್ತದೆ, ಅದನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಒಂದು ಸಮಿತಿ ಇರ್ತದೆ. ಆ ಸಮಿತಿಯ ಒಂದು ಸಭೆಯನ್ನ ನಮ್ಮ ಕಚೇರಿಯಲ್ಲಿ ಮೊದಲನೇದಾಗಿ ನಮ್ಮ TH ಅವರು, CPI ಅವರು ಮತ್ತು ಇತರ ಸದಸ್ಯರೊಂದಿಗೆ ನಾವು ಸಮಿತಿಯ ಸಭೆಯನ್ನ ಮಾಡಿಕೊಂಡು ಎಲ್ಲೆಲ್ಲಿ ಈ ತರ ನಡೀತಾ ಇದೆ ಅಂತಕ್ಕಂತಹ ಒಂದು ಮಾಹಿತಿಯೊಂದಿಗೆ ನಾವು 2 ಕಡೆಗಳಲ್ಲಿ ನಾವು ಮಾಡಿದ್ವಿ. ಹುಣ್ಣೂರು ಮತ್ತು ಮಹಾಲಿಂಗೇಶ್ವರ ಕಾಲೋನಿ ಅಂತಕ್ಕಂಥದ್ದಲ್ಲಿ ಮಾವಾ ತಯಾರಿಕಾ ಘಟಕದ ಮೇಲೆ ನಾವು ದಾಳಿಯನ್ನ ಮಾಡಿದ್ವಿ. ಎಲ್ಲ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿ ತಂಡದೊಂದಿಗೆ ಅಲ್ಲಿ ದಾಳಿ ಮಾಡಿದಾಗ ಅಲ್ಲಿ ನಮಗೆ ಅವರು ಮಾಡ್ತಕ್ಕಂತಹ ಕಚ್ಚಾ ಪದಾರ್ಥಗಳು ಸಿಕ್ಕು. ತಂಬಾಕು, ಸುಣ್ಣ ಮತ್ತೆ ಇತರ ಪದಾರ್ಥಗಳು ಮತ್ತು ಪ್ಯಾಕೆಟ್ಸ್ಗಳು ಸಿಕ್ಕು. ಜೊತೆಗೆ ಅವರು ಮಾಡ್ತಕ್ಕಂತಹ ತಯಾರಿಕೆಗೆ ಉಪಯೋಗಿಸ್ತಕ್ಕಂತಹ ಮಷೀನ್ ಕೂಡ ಅಲ್ಲಿತ್ತು. ಹೀಗಾಗಿ ನಾವು ಆ 2 ಘಟಕಗಳ ಮೇಲೆ ಒಂದು ಸಿಗರೆಟ್ ಮತ್ತು ಇತರೆ ತಂಬಾಕು ಉತ್ಪನ್ನಗಳ ಅಧಿನಿಯಮ 2003 ಹಾಗೂ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಂದ್ರೆ ಕಲಬೆರಕೆ ಅಡಿ 2 ಬೇರೆ ಬೇರೆ ಪ್ರಕರಣಗಳ ಅಡಿಯಲ್ಲಿ ದಾಖಲೆ ಮತ್ತು ಪೊಲೀಸ್ ಇಲಾಖೆಯ ಅವ್ರ ಏನ್ ಸೆಕ್ಷನ್ ಬರ್ತಾವ ಆ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಕ್ಕೆ ನಾವು ಸೂಕ್ತ ನಿರ್ದೇಶನವನ್ನ ನೀಡಿದ್ದೀವಿ.